ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಯಲ್ಲಿ ನಾವು ಪ್ರತಿ ದಿವಸ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ, ತಾಲೂಕುಗಳ, ಹೋಬಳಿ ಮಟ್ಟದ ಕಟ್ಟ ಕಡೆಯ ಮನುಷ್ಯರ, ಬಡವರ, ಕಷ್ಟದಲ್ಲಿರುವವರ, ದುಃಖದಲ್ಲಿರುವವರ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನವನ್ನು ಸರ್ಕಾರದ ಮೂಲಕ ಮಾಡುವಂಥದ್ದು. ವೈಯಕ್ತಿಕವಾಗಿ ಬೇರೆ ದುಡ್ಡು ಮತ್ತೊಂದು ಅಂತೇಳಿ. ಆದರೆ ನೀವು ಅನೇಕ ಬಾರಿ ನೋಡಿದ್ದೀರಿ. ಈಗ ಮೊನ್ನೆ ಬೋಟ್ ಹಾಕಿಸಲಾಯಿತು. ಯಾರು ಮಾಡಿದ್ದು? ಗೌರ್ಮೆಂಟೇ ಮಾಡಿದ್ದು. ಆದರೆ ನಾವು ಅದನ್ನು ಎಚ್ಚರಿಸುವಾಗಿ ಮಾಡಿದ್ವಿ. ಬೋರ್ವೆಲ್ ಕೊರೆಸಲಾಯಿತು. ಯಾರು ಮಾಡಿದ್ದು? ಗೌರ್ಮೆಂಟೇ ಮಾಡಿದ್ದು. ಆದರೆ ಅವ್ರು ಮಾಡಿರಲಿಲ್ಲ, ನಾವು ಮಾಡಿಸಿದ್ವಿ. ಇನ್ನೊಂದು ಕಡೆ ರೋಡ್ ಹಾಕಲಾಯಿತು. ಯಾರು ಮಾಡಿದ್ದು? ಗೌರ್ಮೆಂಟೇ ಮಾಡಿದ್ದು. ನಾವು ಅದನ್ನು ಎಚ್ಚರಿಸಿದ್ವಿ. ಇನ್ನೊಂದು ಕಡೆ ಪೆನ್ಷನ್ ಬರ್ತಾ ಇರಲಿಲ್ಲ, ನಾವು ಗಾಡಿಯಲ್ಲಿ ಕರ್ಕೊಂಡು ಹೋದ್ವಿ, ತಹಶೀಲ್ದಾರೇ ಮಾಡಿದರು, ಪೆನ್ಷನ್ ಬಂತು. ಸೊ ಹೀಗೆ ಕಟ್ಟ ಕಡೆಯ ಮನುಷ್ಯ, ಧ್ವನಿ ಇಲ್ಲದ ಒಬ್ಬರ ಅಜ್ಜಿ ಇರ್ತಾರೆ. ಯಾರ ಹತ್ರ ಕೇಳೋಕ್ಕಾಗತ್ತೆ ಅವ್ರಿಗೆ? ಅಜ್ಜಿ ಏನೋ ಏನು ಹೇಳೋಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿದ್ದವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತಿರುತ್ತೆ. ಆದರೆ ಎಷ್ಟು ದಿವಸ ಸಹಾಯ ಮಾಡ್ತಾರೆ? ಸರ್ಕಾರದ ಪೆನ್ಷನ್ ಬಂದಾಗ ಅದಕ್ಕೊಂದು ಮಹತ್ವ ಇರುತ್ತೆ. ವೀಕ್ಷಕರೇ, ಮೊನ್ನೆ ನೀವೊಂದು ಸ್ಟೋರಿ ನೋಡಿದಿರಿ, ಬೆಳಗಾವಿಯ ಸ್ಟೋರಿ. ಅಲ್ಲಿ ಟೈರ್ನ ಟ್ಯೂಬ್ಗಳಲ್ಲಿ ಮಕ್ಕಳು ಕೂತು ಹೋಗೋದು ಬರೋದು ಆಗ್ತಾಯಿತ್ತು. ಎಂಥ ಹೃದಯ ವಿದ್ರಾವಕ ಘಟನೆ. ಸ್ಟೋರಿ ನೋಡಿದಂಥ ಜಿಲ್ಲಾಧಿಕಾರಿಗಳು ತಕ್ಷಣವೇ ಸ್ಪಂದಿಸಿದರು. ಆ ಜಿಲ್ಲಾಧಿಕಾರಿಗಳಿಗೆ ನನ್ನ ಸ್ಪೆಷಲ್ ಸೆಲ್ಯೂಟ್, ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ. 12 ಗಂಟೆ ಅಂದರೆ 5 ಗಂಟೆಗೆ ಬಂದುಬಿಡುತ್ತೆ ಅಲ್ಲಿಗೆ. ಬೋಟ್ ಬರುತ್ತೆ, ಮರು ದಿವಸದಿಂದ ಬೋಟಲ್ಲಿ ಹೋಗ್ತಾರೆ, ಬರ್ತಾರೆ. ಆಮೇಲೆ ಕೇವಲ ಮಕ್ಕಳು ಹೋಗೋದು ಮಾತ್ರವಲ್ಲ, ಆ ಮನೆಯವರೆಲ್ಲ ಸಾಮಾನು ಗೀಮಾನೆಲ್ಲ ತಗೊಂಬರೋದೆಲ್ಲ ಮಾಡ್ತಾರೆ. ಇವತ್ತಿನೊಂದು ಸ್ಟೋರಿ ನಿಮ್ಗೆ ತೋರಿಸ್ತೀನಿ. ನಾನು ನಮ್ಮ ಹುಡುಗರ ಹತ್ರ ಕೇಳಿದೆ, ಏನರೋ ಇದು ನೀವು ಹೇಳಿ ಮಾಡಿಸಿದ್ದ? ಅಷ್ಟು ಸಣ್ಣ ಮಗು ಹಂಗೆ ಮಾತಾಡತ್ತಾ? ನೀವು ಹೇಳಿ ಮಾಡಿಸಿದ್ರೆ ಸ್ಟೋರಿ ಬೇಡ, ಹಂಗೆ ಮಾಡಿಸಬೇಡಿ. ಕೆಲವದಕ್ಕೆ ನಾನೇ ಹೇಳ್ತೀನಿ, ಇಲ್ಲ ಇದನ್ನೊಂಥರ ರೀಕ್ರಿಯೇಟ್ ಮಾಡಿ. ಅಂದರೆ ಉದ್ದೇಶ ನಮ್ಮದೇನು ಅಂತಂದರೆ ಅದು ತಲುಪಬೇಕು ನಿಮಗೆ ಅಂತೇಳಿ. ಆದರೆ ಮಕ್ಕಳ ವಿಚಾರದಲ್ಲಿ ನಮಗೆ ರೀಕ್ರಿಯೇಟ್ ಮಾಡೋಕ್ಕಾಗತ್ತಾ? ಆದರೆ ಈ ದೃಶ್ಯ ನೋಡಿದರೆ ಮಾತ್ರ ನಿಮ್ಮ ರಕ್ತ ಕುದಿಯುತ್ತೆ ಸರ್. ಆ ಕಂದಮ್ಮ ಕಣ್ಣೀರಾಗ್ತಾ ಇದೆ. ಆ ಕಂದಮ್ಮ ಈ ದೃಶ್ಯ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಕೋಪ ಬರುತ್ತೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಆ ಮಗು ಆ ಥರ ಹೇಳಿದ್ದು ನಿಜಾನ? ನೀವೇ ಮಾಡಿಸಿದ್ರೇನ್ರೋ? ಹಾಗಿದ್ರೆ ಬೇಡ ಕಾಣ್ರೋ ಅಂತಲೂ ಹೇಳಿದ್ದೆ. ನೀವು ರೀಕ್ರಿಯೇಟ್ ಮಾಡಿದರೆ ಅದು ಬೇಡ, ಅದನ್ನೆಲ್ಲ ಆ ಥರ ಮಾಡೋದು ಬೇಡ. ನಾನು ನಿಮ್ಮ ಹತ್ರ ಭಾಳ ಓಪನ್ ಇದ್ದೀನಿ ವೀಕ್ಷಕರೇ. ಈಗ ಒಂದು ಶಾಲೆಯಲ್ಲಿ ಮಹಡಿ ಇದಾಗಿ ಕಲ್ಲು ಬಿತ್ತು ಅಂತ ಹೇಳುವಾಗ ನಮಗೆ ಅಲ್ಲಿ ಕ್ಲೀನ್ ಮಾಡಿರ್ತಾರೆ ನಾವು ಹೋಗೋ ಸಂದರ್ಭದಲ್ಲಲ್ವಾ. ಆಗ ನಾವೇನು ಮಾಡ್ತೀವಿ? ರೀಕ್ರಿಯೇಟ್ ಮಾಡ್ತೀವಿ. ಅದನ್ನು ಕಲ್ಲು ಬಿದ್ದಂಗೆ ತೋರಿಸಿ ಒಂದು 4 ಕಲ್ಲಿಟ್ಟು ಮಾಡ್ತೀವಿ. ಉದ್ದೇಶ ಅದನ್ನು ನಿಮಗೆ ಅರ್ಥ ಮಾಡಿಸ್ಕೋಬೇಕು, ಇಲ್ಲಾಂದರೆ ಖಾಲಿ ಇರುತ್ತೆ. ಕೆಲವು ಅಂತೂ ಮಾಡೋಕ್ಕೆ ಹೋಗೋದೇ ಇಲ್ಲ, ಸುಳ್ಳಂತೂ ಹೇಳಿಕೆಗಳನ್ನು ಮಾಡಿಸೋದಿಲ್ಲ. ಆದರೆ ಈ ಮಗು ವಿಚಾರ ಇದೆಯಲ್ಲ ನೋಡಿ, ಕಿತ್ತೋದ ರಸ್ತೆಯಲ್ಲಿ ಆ ಕಂದಮ್ಮ ಕಣ್ಣೀರಾಗ್ತಾ ಇದೆ. ಆ ಮಗು ಬೇಡಿಕೊಳ್ತಾ ಇದೆ, ಈ ರೋಡಲ್ಲಿ ನಾವು ಹೋದರೆ ಸತ್ತೋಗ್ಬಿಡ್ತೀವಿ, ನಮಗೊಂದು ರೋಡ್ ಕೊಡಿ ಅಂಥೇಳಿ ಶಾಲೆಗೆ ಹೋಗುವ ಪುಟ್ಟ ಮಗು ನಿವೇದಿಸಿಕೊಳ್ತಾ ಇರೋದನ್ನು ನೋಡಿದರೆ ಎಂಥವನಾದರೂ ಕೆಲಸ ಮಾಡಲೇಬೇಕು. ಬನ್ನಿ, ಇವತ್ತಿನ ಸೂಪರ್ 3ಯ ಮೊದಲ ಸ್ಟೋರಿ ಇಲ್ಲಿದೆ. ಕೇಳಿದ್ರಲ್ಲ ವೀಕ್ಷಕರೇ, ಈ ಪುಟಾಣಿ ಮಗು ತನ್ನ ನೋವನ್ನ ಹೇಗೆ ಹೊರಹಾಕ್ತಿದೆ ಅಂತ. ಈ ಮಗು ಅಳೋ ದೃಶ್ಯ ನೋಡ್ತಾ ಇದ್ರೆ ಚಾಕ್ಲೇಟ್ಗಾಗಿಯೋ, ತಿಂಡಿಗೋ, ಐಸ್ ಕ್ರೀಮ್ಗೋ ಅಲ್ಲ, ತಾನು ನಿತ್ಯ ಅನುಭವಿಸ್ತಿರೋ ನೋವನ್ನ ಹೇಳಿಕೊಳ್ತಿದೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಸುರಪುರ ಕೆರವಾಡ ಹೊರವಲಯದ ಆಂಜನೇಯ ನಗರದಲ್ಲಿ. ನೋಡಿ ವೀಕ್ಷಕರೇ, ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ರಕ್ತ ಕೊತ ಅಂತ ಕುದಿಯಲ್ವಾ? ಎಂತಹ ಕಲ್ಲು ಮನಸ್ಸಿನವರು ಕೂಡ ಮಕ್ಕಳ ಈ ದೃಶ್ಯ ನೋಡಿದ್ರೆ ಕಣ್ಣು ಹಾಕದೆ ಇರ್ತಾರ? ನೋಡಿ, ಯೂನಿಫಾರ್ಮ್ ಹಾಕೊಂಡು, ಹೆಗಲಿಗೆ ಬ್ಯಾಗ್ ಹಾಕೊಂಡು ಹಿಂಗೆ ನಿತ್ಯ ಕೆಸರು ರಸ್ತೆ, ಹಳ್ಳ ದಾಟಿ 3 ರಿಂದ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಾರೆ. ಗಾಡಿ ಭಾಳ ಐತಿ, ಬಿದ್ದಿಲ್ಲ? ಬಿದ್ದನ್ರಿ, ನಮ್ಮ ಸಾಲ್ರಿ ಊರಾಗೈತ್ರಿ. ದಿನ ಇಂಥ ರಾಡ್ಯಾಗ ಹೋಗ್ಬೇಕು? ಹ್ಞೂ ರೀ. ಹೌದಾ? MLA ಅವ್ರಿಗೆ ಏನು ಹೇಳ್ತಿ? ರಾಡ್ ಭಾಳ ಆಗಿರುತ್ತೆ ಹೇಳ್ತೀವಿ. ಇವತ್ತು ಅಷ್ಟೇ ನಮ್ಮ ಕಣ್ಣಿಗೆ ಬಿದ್ದಿದೆ. ಇದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ವರ್ಷದ ಕರುಳು ಹಿಂಡುವ ಕತೆ. ಇವರು ಎಂತಹ ತ್ಯಾಗಮಯಿಗಳಂದ್ರೆ, ಬೆಳಗಾವಿ ಜಿಲ್ಲೆಯ ನೀರಿಗಾಗಿ ತಮ್ಮ ಭೂಮಿ ಬಿಟ್ಕೊಟ್ಟು ಬಂದ ದಾನ ಶೂರರ ಮಕ್ಕಳು. ಹೌದು, ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿ ಮನೆ ಮಠ ಕಳೆದುಕೊಂಡ 50ಕ್ಕೂ ಹೆಚ್ಚು ಕುಟುಂಬದ ಕಣ್ಣೀರ ಕತೆ ಇದು. ಖಾನಾಪುರ ತಾಲೂಕಿನ ಗುಡ್ಡದಲ್ಲಿ ಊರು ಸ್ಥಾಪಿಸಿ ಪುನರ್ವಸತಿ ಕಲ್ಪಿಸಿದ್ದ ಅಂದಿನ ಸರ್ಕಾರ ಸರಿಯಾದ ರಸ್ತೆ ಕಲ್ಪಿಸದೆ ಹೇಗಾದ್ರೂ ಹಾಳಾಗಿ ಹೋಗ್ರಿ ಅಂತ ಅಧಿಕಾರಿಗಳು ಜನರನ್ನ ಕೈಬಿಟ್ಟಿದ್ದಾರೆ. ಆಂಜನೇಯ ನಗರದಲ್ಲಿ ಶಾಲೆ ಇಲ್ಲದ ಕಾರಣ ಪಕ್ಕದ ಸುರಪುರ ಕೆರವಾಡ ಗ್ರಾಮದ ಶಾಲೆಗೆ 70ಕ್ಕೂ ಹೆಚ್ಚು ಮಕ್ಕಳು
ಈ ಕಿತ್ತೋದ ರಸ್ತೆ ದಾಟ್ಲೇಬೇಕು. ಭಾಳ ಹುಟ್ಟಿದಾಗಿಂದಾರು ಹಿಂಗೆ ದಾಡಿ ನೆನೆ ಐತ್ರಿ, ಹಂಗೆ ನಡ್ಕೊತ ಹೋಗಿ ಬರ್ತಾವ್ರಿ. ಸಾಲಿಗ್ರಿ ಕಾಲು ಅಂತೂ ಭಾಳ ಕೆಟ್ಟು ಕೊಳಿತಾವ್ರಿ, ಚಪ್ಪಲ್ ಹಾಕೋರಾಕು ಬರೋದಿಲ್ರಿ, ಹಾಳು ಅಂತೂ ಚುಚ್ಚ ಸುಸ್ತಾವ್ರಿ. ಅದಕ್ಕಾಗ್ರಿ ಹಾದಿ ಮಾಡಿಕೊಡ್ರಿ ಅಂತ ಹೇಳಿದ್ವಿ ರೀ. ಆದ್ರೆ ಅವ್ರು ಕೇರ ಮಾಡೋದಿಲ್ಲಲ್ರಿ, ಅನಾನ ರೀ ಯಾರಿಗೂ ಏನು ಇದನ್ನ ಹೇಳಿಲ್ರಿ. ಇವತ್ತನ ಕಡಿಮೆ ಐತಿ, ದಿನ ಹಚ್ಚಿ ಬರ್ತೈತ್ರಿ ಹಳ್ರಿ. ಅದಕ್ಕೆ ರೀ ದಿನ ಅಂತೂ ಮೊಣಕಾಲ್ ತಕ ರಾಡಿ ಇರ್ತೈತ್ರಿ. ಈ ರೋಡ್ ಒಂದು ಮಾಡಿಸ್ಕೊಡ್ಬೇಕಂತ ರೀ. ಇಲ್ಲಿ ಸಣ್ಣ ಹುಡುಗರಿಗೆ ತೊಂದರೆ ಆಗತೈತ್ರಿ ಇಲ್ಲಿ ಹಾದ್ಯಾಡಕ್ರಿ. ಅದಕ್ಕಾಗ್ರಿ ರೋಡ್ ಮಾಡಿಸ್ಕೊಡಂತ ಹೇಳ್ತೇನೆ ರೀ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಯಾರಾದ್ರೂ ಬದುಕಿದ್ರೆ ಇಲ್ಲಿಗೆ ಬನ್ನಿ, ಇವರ ಗೋಳು ಕೇಳಿ. ನಿಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತೊಲಗಿ. ನೋಡಿ, ಈ ನಿಮಗೆ ಕೆಲವು ಕಡೆ ಬೇರೆ ಕಡೆಯಿಂದ ಜಾಗ ಇರ್ಬೋದು, ನೀವು ಅನುಭವಿಸಿರ್ತೀರಿ ನಿಮ್ಮ ಬಾಲ್ಯದಲ್ಲೂ ಕೂಡ ಇಂಥದ್ದು 10-20 ವರ್ಷಗಳ ಹಿಂದೆ. ಈಗಿಲ್ಲ ಅಂತ ಪರಿಸ್ಥಿತಿ. ಕೆಲವು ಇಕ್ಕಟ್ಟು ಜಾಗ ಹಂಗೆ ಹೋಗಬೇಕು ಅಂತೀರ. ನೋಡಿ, ಆ ಮಗು ಹೇಳ್ಕೊಳ್ಳೋದು ನೋಡಿ, ನಾನು ಮತ್ತೆ ಹೇಳಿದೆ, ಇದು ರೀಕ್ರಿಯೇಷನ್ ಅಲ್ಲ ಸರ್. ಆ ರೀಕ್ರಿಯೇಷನ್ ಅಲ್ಲ. ಕೆಲವು ಮಕ್ಕಳಿಗೆ ಆ ಶಕ್ತಿ ಇರ್ತದೆ, ಶಾಲೆಗೆ ಹೋಗಬೇಕು. ಇಲ್ಲಾಂತಂದರೆ ಅಂಬೇಡ್ಕರ್ ಅಂತವ್ರು ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯ ಇತ್ತಾ ಆ ಕಾಲಘಟ್ಟದಲ್ಲಿ? ನಾನು ಹೇಳೋದು ಒಳಗೆ ಸೇರಿಸ್ಕೊತಾ ಇರಲಿಲ್ಲ, ನೆರಳು ತಾಕಿದ್ರೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಸೋಲ್ ಎಜೆಂಡಾ ಅಂತಿರುತ್ತಲ್ಲ ಮನಸ್ಸೊಳಗೆ, ನಾನು ಆಗಲೇಬೇಕು ಅಂಥೇಳಿ. ಹಾಗಿದ್ರೆ ಮಾತ್ರ ಅದಾಗತ್ತೆ. ಆ ಮಗು ನೋಡಿ, ಆ ಮಗು ಮಾತಾಡೋದನ್ನು ಮತ್ತೆ ಪ್ಲೇ ಮಾಡಿ, ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡಿ. ರಾಡ್ ಭಾಳ ಐತಿ, ರಸ್ತೆ ಮಾಡ್ಕೊಡ್ರಿ. ದಿನ ಹಿಂಗೆ ಹೋಗ್ತಿ, ದಿನ ರಡ್ಯಾಗ ಹೋಗ್ತಿ. ಯಾಕಪ್ಪಿ ಅಳಾತಿ ಯಾಕ ಅಳಾತಿ ಯಾಕಪ್ಪಿ ಹೇಳಪ್ಪಿ ರಾಡ್ ಭಾಳ ಐತಿ, ರಸ್ತೆ ಮಾಡ್ಕೊಡ್ರಿ. ದಿನ ಹಿಂಗೆ ಹೋಗ್ತಿ, ದಿನ ರಡ್ಯಾಗ ಹೋಗ್ತಿ. ಯಾಕಪ್ಪಿ ಅಳಾತಿ ಯಾಕ ಅಳಾತಿ ಯಾಕಪ್ಪಿ ಹೇಳಪ್ಪಿ ರಾಡ್ ಭಾಳ ಐತಿ, ರಸ್ತೆ ಮಾಡ್ಕೊಡ್ರಿ. ದಿನ ಹಿಂಗೆ ಹೋಗ್ತಿ, ದಿನ ರಡ್ಯಾಗ ಹೋಗ್ತಿ. ಯಾಕಪ್ಪಿ ಅಳಾತಿ ಯಾಕ ಅಳಾತಿ ಯಾಕಪ್ಪಿ ಹೇಳಪ್ಪಿ ರಾಡ್ ಭಾಳ ಐತಿ, ರಸ್ತೆ ಮಾಡ್ಕೊಡ್ರಿ. ದಿನ ಹಿಂಗೆ ಹೋಗ್ತಿ, ದಿನ ಏನಿದೆ ಯಾಕಪ್ಪಿ ಅಳಾತಿ ಯಾಕ ನೋಡಿ ವೀಕ್ಷಕರೇ, ಆ ಮಗು ಸಾಧಾರಣವಾಗಿ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ನೇರವಾಗಿ ಹೇಳ್ತಾ ಇದ್ದೀನಿ. ಕೆಲವೊಮ್ಮೆ ನಾವು ಹೇಳಿಸ್ತೀವಿ, ಹೇಳಿ ಮಾಡಿಸ್ತೀವಿ. ಯಾವುದಾದ್ರೂ ಕೆಲವೊಮ್ಮೆ ದೃಶ್ಯಾವಳಿಗಳು ಎಫೆಕ್ಟಿವ್. ಆಮೇಲೆ ಇದೆಲ್ಲ ಹೇಳಿ ಮಾಡಿಸಿದ್ದಲ್ಲ, ಇದು ಅವ್ರು ಬರೋ ಸಂದರ್ಭದಲ್ಲಿ ನಾವು ವಿಡಿಯೋ ಇಟ್ಟಿದ್ದು. ಆಮೇಲೆ ನಾವು ಏನೇ ಹೇಳಿ ಮಾಡಿಸಿರ್ಬೋದು, ಆ ಮಗುವಿಗೆ ಕಣ್ಣೀರು ಬರ್ಸೋಕ್ಕಾಗತ್ತೆ ನಮಗೆ. ಅಲ್ಲಿಗೆ ನೋಡಿ, ಇವರೆಲ್ಲ ಏನು ಗೊತ್ತಾ, ಇಲ್ಲಿಂದ ಒಂದು ಕಾಲದಲ್ಲಿ ಏನು ಇಲ್ಲಿಂದ ಬಿಟ್ಟು ಬಂದವರು, ಏನು ಬಿಟ್ಟು ಬಂದವರು, ಹಿಡಕಲ್ ಜಲಾಶಯ ಬಂದಾಗ ಹಿನ್ನೀರು ಬರುತ್ತೆ. ಹಿನ್ನೀರು ಬಂದಾಗ ಆ ಜಾಗವನ್ನು ಬಿಟ್ಟು ಬೇರೊಂದು ಕಡೆ, ಆ ಹಿನ್ನೀರಿಂದಾಗಿ ಎಷ್ಟೋ ಜನ ನೀರು ಕುಡಿದಿರ್ತಾರೆ, ಮತ್ತೊಂದೆಲ್ಲ ಆಗಿರುತ್ತೆ. ಆದರೆ ಇವ್ರಿಗೆ ಬೇಕಿರುವಂಥ ವ್ಯವಸ್ಥೆ ಒಂದು ಕಡೆ ಮನೆ ಮಾಡಿ ಕೊಟ್ಟಿರ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೊಂದು ರಸ್ತೆ ಇಲ್ಲ, ಅದಕ್ಕೊಂದು ಲೈಟ್ ಇಲ್ಲ, ಅದಕ್ಕೊಂದು ಚರಂಡಿ ಇಲ್ಲ. ಇದು ನಮ್ಮ ಅವ್ಯವಸ್ಥೆ. ಈಗ ನೋಡಿ, ಈ ಜಾಗ ಫಸ್ಟ್ ಆಫ್ ಆಲ್ ಕಾಲಲ್ಲಿ ಚಪ್ಪಲಿ ಇಲ್ಲ ಮಕ್ಕಳಿಗೆ, ಒಂದು ವ್ಯವಸ್ಥೆ. ಆಮೇಲೆ ಅಟ್ಲೀಸ್ಟ್ ಅದು ತುಂಬ ಸಲ ನಿಲ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನೀವು ಜಲ್ಲಿ ಕಲ್ಲು ಹಾಕಿಬಿಟ್ಟು ಹುಡಿ ಜಲ್ಲಿ ಹಾಕಿದರೆ ಒಂದು 4 ದಿವಸ ಮಕ್ಕಳು ಓಡ್ಬೋದು, ಮಳೆ ಬಂದರೆ ಹೋಗ್ಬೋದು. ಇದಕ್ಕೊಂದು ಒಂದು ರೋಡ್. ನೀವು BJP ಮತ್ತು JDS ಅವರು ಬೆಂಗಳೂರಿನಿಂದ ಇಲ್ಲಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಇಲ್ಲೊಮ್ಮೆ ಮಾಡಿದರೆ ಎಷ್ಟು ಚೆನ್ನಾಗಿರೋದು. ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಸವನ ಬಾಗೇವಾಡಿಯಿಂದ ಏನೋ ಬಳ್ಳಾರಿಗೆ ಮಾಡ್ತಾರಲ್ಲ, ಈ ರೋಡಲ್ಲಿ ಯಾಕೆ ಮಾಡಬಾರ್ದು? ಆಮೇಲೆ ಕಾಂಗ್ರೆಸ್ ದೊಡ್ಡ ಸಮಾವೇಶ ಮಾಡ್ತಲ್ಲ, ನನ್ನನ್ನು ಯಾರೂ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲೂ ಒಂದು ನಡೆ ತೋರಿಸಿ, ನನಗೆ ಇಲ್ಲಿಂದ ನಡೆಯೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂಥೇಳಿ